ಪೊಲೀಸ್ ಬಲಪ್ರಯೋಗವನ್ನು ಮಾಡ್ತಾ ಇದೆ. 23,000 ಜನ ಬಿಜೆಪಿ RSS ಕಾರ್ಯಕರ್ತರ ಮೇಲೆ ರೌಡಿ ಲಿಸ್ಟ್ ಓಪನ್ ಮಾಡಿತ್ತು. ಪೊಲೀಸರನ್ನು ಉಪಯೋಗಿಸಿಕೊಂಡು ಎದುರಿಸುವಂತ ಒಂದು ಪ್ರಯತ್ನ ಇದು ಕಾಂಗ್ರೆಸ್ಸಿನ ಹತಾಶ ಪ್ರಯತ್ನ. ಇದು ರಾಜ್ಯದಲ್ಲಿ DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜಕೀಯವಾಗಿ ವಿರೋಧಿಗಳನ್ನು ಮಟ್ಟಹಾಕಲು ಹಾಗೂ ಬೆದರಿಸಲು ಪೊಲೀಸರ ಬಲವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಮಾಜಿ ಗೃಹ ಸಚಿವ ಆರ್ ಜ್ಞಾನೇಂದ್ರ ಹೇಳಿದ್ದಾರೆ. ಈ ಹಿಂದೆ ಬೆಳಗಾವಿಯಲ್ಲಿ CT ರವಿ ಅವರನ್ನು ದೈಹಿಕವಾಗಿ ಮುಗಿಸಲು ಯತ್ನಿಸಲಾಗಿತ್ತು. ಹಿಂದೆ 2016-17 ಅವಧಿಯಲ್ಲಿ ಕಾಂಗ್ರೆಸ್ ಸುಮಾರು 23,000 ಬಿಜೆಪಿ ಹಾಗೂ RSS ಕಾರ್ಯಕರ್ತರ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿ ಕಿರುಕುಳ ನೀಡಿತ್ತು. ನಮ್ಮನ್ನು ರಾಜಕೀಯವಾಗಿ ಹಾಗೂ ಸೈದ್ಧಾಂತಿಕವಾಗಿ ಎದುರಿಸಲಿ, ಅದನ್ನು ಬಿಟ್ಟು ಪೊಲೀಸರನ್ನು ಇಟ್ಟುಕೊಂಡು ಹೆದರಿಸುವ ಕೆಲಸಕ್ಕೆ ಕೈ ಹಾಕಿರುವುದು ಕಾಂಗ್ರೆಸ್ ನಾಯಕರ ಹತಾಶೆಯನ್ನು ಎತ್ತಿ ತೋರುತ್ತಿದೆ ಎಂದರು. ರಾಜಕೀಯ ವಿರೋಧಿಗಳ ಮೇಲೆ ಪೊಲೀಸ್ ಬಲಪ್ರಯೋಗವನ್ನು ಮಾಡ್ತಾ ಇದೆ. ನಿಮ್ಗೆ ಗೊತ್ತಿದೆ, CT ರವಿಯವರನ್ನ ಬೆಳಗಾಂನಲ್ಲಿ ದೈಹಿಕವಾಗಿ ಮುಗಿಸ್ಲಿಕ್ಕೆ ಒಂದು ಪ್ರಯತ್ನ ನಡೆದಿತ್ತು. ಹಾಗಾಗಿ ಅವರು ಇವ್ರ ಮೇಲೆ ಕೇಸ್ ಹಾಕುವಂಥದ್ದು ಬಹಳ ಇದೇನಲ್ಲ. ಹಿಂದಿನ 17ನೇ ಇಸ್ವಿನಲ್ಲಿ 23,000 ಜನ ಬಿಜೆಪಿ RSS ಕಾರ್ಯಕರ್ತರ ಮೇಲೆ ರೌಡಿ ಲಿಸ್ಟ್ ಓಪನ್ ಮಾಡಿತ್ತು ಅವತ್ತಿನ ಕಾಂಗ್ರೆಸ್ ಸರ್ಕಾರ. ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ಎದುರಿಸಲಿ ಏನೂ ತೊಂದರೆ ಇಲ್ಲ, ಆದರೆ ತನ್ನ ಅಧಿಕಾರಾವಧಿಯಲ್ಲಿ ಪೊಲೀಸರನ್ನು ಉಪಯೋಗಿಸಿಕೊಂಡು ಎದುರಿಸುವಂಥ ಒಂದು ಪ್ರಯತ್ನ ಏನಾಗಿದೆ ಇದು ಕಾಂಗ್ರೆಸ್ಸಿನ ಹತಾಶ ಪ್ರಯತ್ನ. ಇದು ಈ ಕೇಸ್ ಹಾಕೋದ್ರಿಂದಾಗಿ ಅವರೇನೋ ಉದ್ಧಾರ ಆಗ್ತೀವಿ ಅಂತ ಹೇಳಿದ್ರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಅದನ್ನ ಫೇಸ್ ಮಾಡ್ತೀವಿ. ಯಶ್ಪಾಲ್ ಸುವರ್ಣ ಅವ್ರ ಮೇಲೂ ಹಾಕಿದ್ದಾರೆ. ನಿನ್ನೆ ಅವರಿಗೆ ನೋಟಿಸ್ ಜಾರಿಯಾಗಿದೆ, ಗಮನದಲ್ಲಿದೆ. ಬೇರೆ ಬೇರೆ ಶಾಸಕರ ಮೇಲೂ ಹಾಕ್ತಾ ಇದ್ದಾರೆ. CT ರವಿಯವ್ರ ಮೇಲಂತೂ ಭಾಳ ಪ್ರಬಲವಾಗಿ ಹಾಕ್ತಾ ಇದ್ದಾರೆ. ಮತ್ತು ಈ ಹೋಮ್ ಮಿನಿಸ್ಟ್ರು ಯಾರಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಅವರ ಇಲಾಖೆಯನ್ನು ಸುಧಾರಿಸೋದು ಹೇಗೆ ಅಂತೇಳಿ ನೋಡೋದಿಲ್ಲ. ದಿನನಿತ್ಯ ಕ್ರೈಮ್ಗಳು ಸಿಕ್ಕಾಪಟ್ಟೆ ನಡೀತಾ ಇದ್ದಾವೆ ಈ ರಾಜ್ಯದಲ್ಲಿ. ಅದನ್ನು ನೋಡ್ದೇ ರಾಜಕೀಯ ವಿರೋಧಿಗಳ ಮೇಲೆ ದಾಳ ಉಳಿಸೋದು ಹೇಗೆ, ಪೊಲೀಸರನ್ನ ಎತ್ಕಟ್ಟೋದು ಹೇಗೆ ಅಂತೇಳಿ ನೋಡ್ತಾ ಇದ್ದಾರೆ. ಅವ್ರ ಮಾತಿಗೆ ಹೋಗೊಟ್ಟು ಪೊಲೀಸ್ ಅಧಿಕಾರಿಗಳು ಇದನ್ನು ಮಾಡ್ತಾ ಹೋದರೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ. ಅವರು